ದ್ವೇಷ ಅಪರಾಧ ಪ್ರತಿಬಂಧಕ 2025 ಈ ಮಸೂದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ತಯಾರಿಯನ್ನ ಈಗ ಈ ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಹಾಗಾದ್ರೆ ದ್ವೇಷಪೂರಿತ ಭಾಷಣ ಅನ್ನೋದನ್ನ ಅಳೆಯುವಂತ ಮಾನದಂಡ ಯಾವುದು, ಇರುವಂತ ಗೊಂದಲಗಳು ಏನು, ವಿಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದ್ವೇಷಪೂರಿತವಾದ ಭಾಷಣ ಹಾಗೆ ದ್ವೇಷ ಅಪರಾಧ ಮಸೂದೆಯನ್ನು ಮಂಡಿಸೋದಕ್ಕೆ ಸರ್ಕಾರ ಹೊರಟಿದೆ. ಇದರಲ್ಲಿರುವಂತಹ ಗೊಂದಲಗಳೇನು, ವಿಪಕ್ಷಗಳು ಹೇಳ್ತಿರೋದೇನು, ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಮಾತು. ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಇದೆ ಬಸವರಾಜ್? ರಂಜಿತ್, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದ್ವೇಷ ಕಾಯ್ದೆಯನ್ನ ತರಬೇತಿ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಜಾರಿಗೆ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ ಮತ್ತು ತರುತ್ತದೆ. ಯಾಕಂದ್ರೆ ಬಹುಮತ ಇರೋದ್ರಿಂದ ಸಹಜವಾಗಿ ಪಾಸ್ ಆಗುತ್ತೆ ಅನ್ನೋದು. ಆದ್ರೆ ಈಗ ಮಸೂದೆ ತರೋಕೆ ಹೊರಟಿರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು ಮತ್ತೆ ಸೈದ್ಧಾಂತಿಕ ಸಂಘರ್ಷಕ್ಕೆ ಸರ್ಕಾರ ಇಳಿತಾ ಇದೆ ಅನ್ನೋದು ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ RSS ಸೇರಿದಂತೆ ಮತ್ತಷ್ಟು ವಿಚಾರವಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಈಗಾಗಲೇ ದ್ವೇಷ ಸಾರ್ತಾ ಇದೆ, ದ್ವೇಷ ಕಾಡ್ತಾ ಇದೆ ಅನ್ನೋದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿ ಅಥವಾ ಈ ತರಹದ ದ್ವೇಷ ಭಾಷಣಗಳನ್ನು ಮಾಡತಕ್ಕಂತಹ ವಿಚಾರವಾಗಿ ಮತ್ತು ದ್ವೇಷ ಭಾಷಣದ ಪ್ರಸಾರ ಮಾಡಿದಂತ ಮಾಧ್ಯಮಗಳು ಕೂಡ ಒಳಗೊಂಡಂತೆ ಈ ಒಂದು ಪ್ರತಿಬಂಧಕ ಕಾಯ್ದೆಯನ್ನು ತರಲಾಗ್ತದೆ. 3 ವರ್ಷ ಜೈಲು ಶಿಕ್ಷೆ, 5,000ರಿಂದ 75,000ವರೆಗೂ ದಂಡವನ್ನು ವಿಧಿಸುವಂತ ಈ ಒಂದು ಕಾಯ್ದೆಯಲ್ಲಿ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ಈ ಡ್ರಾಫ್ಟ್ ರೆಡಿ ಆಗ್ತಾ ಇರೋದ್ರಿಂದ ಈ ಸಂಪೂರ್ಣವಾದಂತಹ ಮಾಹಿತಿಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಇದನ್ನ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಥವಾ ವಿಪಕ್ಷಗಳನ್ನ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟಿ ಹಾಕುವಂತ ಕೆಲಸವನ್ನು ಈ ತರಹದ ಪ್ರಯತ್ನವನ್ನು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪ್ರತಿಬಂಧಕ ಕಾಯ್ದೆ ಏನಿದೆ. ಬಸವರಾಜ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಇನ್ನಷ್ಟು ಅಪ್ಡೇಟ್ಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ದ್ವೇಷ ಅಪರಾಧ ಪ್ರತಿಬಂಧಕ 2025 ಈ ಮಸೂದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ತಯಾರಿಯನ್ನ ಈಗ ಈ ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಹಾಗಾದ್ರೆ ದ್ವೇಷಪೂರಿತ ಭಾಷಣ ಅನ್ನೋದನ್ನ ಅಳೆಯುವಂತ ಮಾನದಂಡ ಯಾವುದು, ಇರುವಂತ ಗೊಂದಲಗಳು ಏನು, ವಿಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದ್ವೇಷಪೂರಿತವಾದ ಭಾಷಣ ಹಾಗೆ ದ್ವೇಷ ಅಪರಾಧ ಮಸೂದೆಯನ್ನು ಮಂಡಿಸೋದಕ್ಕೆ ಸರ್ಕಾರ ಹೊರಟಿದೆ. ಇದರಲ್ಲಿರುವಂತಹ ಗೊಂದಲಗಳೇನು, ವಿಪಕ್ಷಗಳು ಹೇಳ್ತಿರೋದೇನು, ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಮಾತು. ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಇದೆ ಬಸವರಾಜ್? ರಂಜಿತ್, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದ್ವೇಷ ಕಾಯ್ದೆಯನ್ನ ತರಬೇತಿ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಜಾರಿಗೆ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ ಮತ್ತು ತರುತ್ತದೆ. ಯಾಕಂದ್ರೆ ಬಹುಮತ ಇರೋದ್ರಿಂದ ಸಹಜವಾಗಿ ಪಾಸ್ ಆಗುತ್ತೆ ಅನ್ನೋದು. ಆದ್ರೆ ಈಗ ಮಸೂದೆ ತರೋಕೆ ಹೊರಟಿರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು ಮತ್ತೆ ಸೈದ್ಧಾಂತಿಕ ಸಂಘರ್ಷಕ್ಕೆ ಸರ್ಕಾರ ಇಳಿತಾ ಇದೆ ಅನ್ನೋದು ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ RSS ಸೇರಿದಂತೆ ಮತ್ತಷ್ಟು ವಿಚಾರವಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಈಗಾಗಲೇ ದ್ವೇಷ ಸಾರ್ತಾ ಇದೆ, ದ್ವೇಷ ಕಾಡ್ತಾ ಇದೆ ಅನ್ನೋದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿ ಅಥವಾ ಈ ತರಹದ ದ್ವೇಷ ಭಾಷಣಗಳನ್ನು ಮಾಡತಕ್ಕಂತಹ ವಿಚಾರವಾಗಿ ಮತ್ತು ದ್ವೇಷ ಭಾಷಣದ ಪ್ರಸಾರ ಮಾಡಿದಂತ ಮಾಧ್ಯಮಗಳು ಕೂಡ ಒಳಗೊಂಡಂತೆ ಈ ಒಂದು ಪ್ರತಿಬಂಧಕ ಕಾಯ್ದೆಯನ್ನು ತರಲಾಗ್ತದೆ. 3 ವರ್ಷ ಜೈಲು ಶಿಕ್ಷೆ, 5,000ರಿಂದ 75,000ವರೆಗೂ ದಂಡವನ್ನು ವಿಧಿಸುವಂತ ಈ ಒಂದು ಕಾಯ್ದೆಯಲ್ಲಿ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ಈ ಡ್ರಾಫ್ಟ್ ರೆಡಿ ಆಗ್ತಾ ಇರೋದ್ರಿಂದ ಈ ಸಂಪೂರ್ಣವಾದಂತಹ ಮಾಹಿತಿಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಇದನ್ನ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಥವಾ ವಿಪಕ್ಷಗಳನ್ನ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟಿ ಹಾಕುವಂತ ಕೆಲಸವನ್ನು ಈ ತರಹದ ಪ್ರಯತ್ನವನ್ನು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪ್ರತಿಬಂಧಕ ಕಾಯ್ದೆ ಏನಿದೆ. ಬಸವರಾಜ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಇನ್ನಷ್ಟು ಅಪ್ಡೇಟ್ಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ದ್ವೇಷ ಅಪರಾಧ ಪ್ರತಿಬಂಧಕ 2025 ಈ ಮಸೂದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ತಯಾರಿಯನ್ನ ಈಗ ಈ ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಹಾಗಾದ್ರೆ ದ್ವೇಷಪೂರಿತ ಭಾಷಣ ಅನ್ನೋದನ್ನ ಅಳೆಯುವಂತ ಮಾನದಂಡ ಯಾವುದು, ಇರುವಂತ ಗೊಂದಲಗಳು ಏನು, ವಿಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ
ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದ್ವೇಷಪೂರಿತವಾದ ಭಾಷಣ ಹಾಗೆ ದ್ವೇಷ ಅಪರಾಧ ಮಸೂದೆಯನ್ನು ಮಂಡಿಸುವುದಕ್ಕೆ ಸರ್ಕಾರ ಹೊರಟಿದೆ. ಇದರಲ್ಲಿರುವಂತಹ ಗೊಂದಲಗಳೇನು, ವಿಪಕ್ಷಗಳು ಹೇಳ್ತಿರೋದೇನು, ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಮಾತು. ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಇದೆ ಬಸವರಾಜ್? ರಂಜಿತ್, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದ್ವೇಷ ಕಾಯ್ದೆಯನ್ನ ತರಬೇತಿ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಜಾರಿಗೆ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ ಮತ್ತು ತರಬೇಕು, ಯಾಕಂದ್ರೆ ಬಹುಮತ ಇರೋದ್ರಿಂದ ಸಹಜವಾಗಿ ಪಾಸ್ ಆಗುತ್ತೆ ಅನ್ನೋದು. ಆದ್ರೆ ಈಗ ಮಸೂದೆ ತರೋಕೆ ಹೊರಟಿರೋದ್ರಿಂದ ಸಹಜವಾಗಿ ಆ ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು ಮತ್ತೆ ಸೈದ್ಧಾಂತಿಕ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಇಳಿತಾ ಇದೆ ಅನ್ನೋದು ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ RSS ಸೇರಿದಂತೆ ಮತ್ತಷ್ಟು ವಿಚಾರವಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಈಗಾಗಲೇ ದ್ವೇಷ ಸಾರ್ತಾ ಇದೆ, ದ್ವೇಷ ಕಾರ್ತಾ ಇದೆ ಅನ್ನೋದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿ ಅಥವಾ ಈ ತರಹದ ದ್ವೇಷ ಭಾಷಣಗಳನ್ನು ಮಾಡತಕ್ಕಂತಹ ವಿಚಾರವಾಗಿ ಮತ್ತು ದ್ವೇಷ ಭಾಷಣದ ಪ್ರಸಾರ ಮಾಡಿದಂತ ಮಾಧ್ಯಮಗಳಿಗೂ ಕೂಡ ಒಳಗೊಂಡಂತೆ ಈ ಒಂದು ಪ್ರತಿಬಂಧಕ ಕಾಯ್ದೆಯನ್ನು ತರಲಾಗ್ತಾ ಇದೆ. 3 ವರ್ಷ ಜೈಲು ಶಿಕ್ಷೆ, 5,000ರಿಂದ 75,000ವರೆಗೂ ದಂಡವನ್ನು ವಿಧಿಸುವಂತ ಈ ಒಂದು ಕಾಯ್ದೆಯಲ್ಲಿ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ಈ ಡ್ರಾಫ್ಟ್ ರೆಡಿ ಆಗ್ತಾ ಇರೋದ್ರಿಂದ ಈ ಸಂಪೂರ್ಣವಾದಂತಹ ಮಾಹಿತಿಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಇದನ್ನ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಥವಾ ವಿಪಕ್ಷಗಳನ್ನ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟಿ ಹಾಕುವಂತ ಕೆಲಸ ಈ ತರಹದ ಪ್ರಯತ್ನವನ್ನು ಅಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪ್ರತಿಬಂಧಕ ಕಾಯ್ದೆ ಏನಿದೆ. ಬಸವರಾಜ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಇನ್ನಷ್ಟು ಅಪ್ಡೇಟ್ಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ದ್ವೇಷ ಅಪರಾಧ ಪ್ರತಿಬಂಧಕ 2025 ಈ ಮಸೂದೆಯನ್ನ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆ ಮಾಡುವಂತಹ ತಯಾರಿಯನ್ನ ಈಗ ಈ ಸರ್ಕಾರ ಮಾಡ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಹಾಗಾದ್ರೆ ದ್ವೇಷಪೂರಿತ ಭಾಷಣ ಅನ್ನೋದನ್ನ ಅಳೆಯುವಂತ ಮಾನದಂಡ ಯಾವುದು, ಇರುವಂತ ಗೊಂದಲಗಳು ಏನು, ವಿಪಕ್ಷಗಳು ಏನು ಹೇಳ್ತಾ ಇದ್ದಾವೆ, ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದ್ವೇಷಪೂರಿತವಾದ ಭಾಷಣ ಹಾಗೆ ದ್ವೇಷ ಅಪರಾಧ ಮಸೂದೆಯನ್ನು ಮಂಡಿಸುವುದಕ್ಕೆ ಸರ್ಕಾರ ಹೊರಟಿದೆ. ಇದರಲ್ಲಿರುವಂತಹ ಗೊಂದಲಗಳೇನು, ವಿಪಕ್ಷಗಳು ಹೇಳ್ತಿರೋದೇನು, ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಮಾತು. ಸದ್ಯಕ್ಕೆ ಈ ಹೊತ್ತಿಗೆ ಏನ್ ಪ್ರೋಗ್ರೆಸ್ ಡೆವಲಪ್ಮೆಂಟ್ ಇದೆ ಬಸವರಾಜ್? ರಂಜಿತ್, ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದ್ವೇಷ ಕಾಯ್ದೆಯನ್ನ ತರಬೇತಿ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಇದೇ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಜಾರಿಗೆ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ ಮತ್ತು ತರಬೇಕು, ಯಾಕಂದ್ರೆ ಬಹುಮತ ಇರೋದ್ರಿಂದ ಸಹಜವಾಗಿ ಪಾಸ್ ಆಗುತ್ತೆ ಅನ್ನೋದು. ಆದ್ರೆ ಈಗ ಮಸೂದೆ ತರೋಕೆ ಹೊರಟಿರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷ ಕಟ್ಟಿ ಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು ಮತ್ತೆ ಸೈದ್ಧಾಂತಿಕ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಇಳಿತಾ ಇದೆ ಅನ್ನೋದು ಬಹಳ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಈಗಾಗಲೇ RSS ಸೇರಿದಂತೆ ಮತ್ತಷ್ಟು ವಿಚಾರವಾಗಿ ಅಥವಾ ಕಾಂಗ್ರೆಸ್ ಪಕ್ಷ ಈಗಾಗಲೇ ದ್ವೇಷ ಸಾರ್ತಾ ಇದೆ, ದ್ವೇಷ ಕಾರ್ತಾ ಇದೆ ಅನ್ನೋದು ಗಂಭೀರವಾದಂತಹ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಈ ಸುಳ್ಳು ಸುದ್ದಿ ಅಥವಾ ಈ ತರಹದ ದ್ವೇಷ ಭಾಷಣಗಳನ್ನು ಮಾಡತಕ್ಕಂತಹ ವಿಚಾರವಾಗಿ ಮತ್ತು ದ್ವೇಷ ಭಾಷಣದ ಪ್ರಸಾರ ಮಾಡಿದಂತ ಮಾಧ್ಯಮಗಳಿಗೂ ಕೂಡ ಒಳಗೊಂಡಂತೆ ಈ ಒಂದು ಪ್ರತಿಬಂಧಕ ಕಾಯ್ದೆಯನ್ನು ತರಲಾಗ್ತಾ ಇದೆ. 3 ವರ್ಷ ಜೈಲು ಶಿಕ್ಷೆ, 5,000ರಿಂದ 75,000ವರೆಗೂ ದಂಡವನ್ನು ವಿಧಿಸುವಂತ ಈ ಒಂದು ಕಾಯ್ದೆಯಲ್ಲಿ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹೀಗಾಗಿ ಇನ್ನಷ್ಟು ಈ ಡ್ರಾಫ್ಟ್ ರೆಡಿ ಆಗ್ತಾ ಇರೋದ್ರಿಂದ ಈ ಸಂಪೂರ್ಣವಾದಂತಹ ಮಾಹಿತಿಗಳು ಇನ್ನೂ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಇದನ್ನ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಅಥವಾ ವಿಪಕ್ಷಗಳನ್ನ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟಿ ಹಾಕುವಂತ ಕೆಲಸ ಈ ತರಹದ ಪ್ರಯತ್ನವನ್ನು ಅಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಪ್ರತಿಬಂಧಕ ಕಾಯ್ದೆ ಏನಿದೆ. ಬಸವರಾಜ, ಜಸ್ಟ್ ಹೋಲ್ಡ್, ನಿಮ್ಮನ್ನ ಇನ್ನಷ್ಟು ಅಪ್ಡೇಟ್ಗೆ ಮತ್ತೆ ಸಂಪರ್ಕ ಮಾಡ್ತೀನಿ.